ಪಾವಗಡ ತಾಲೂಕಿನ ಸಿಕೆಪುರದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಇಂದು ಹಸ್ತ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇಲ್ಲಿ ನೆಲೆಸಿರುವ ಚನ್ನಕೇಶವನಿಗೂ ಪೂಜೆ ನಡೆದು ಸಾವಿರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಧಾರ್ಮಿಕ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಇದು ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಿಂದ ತಂದು ರಥದ ಸುತ್ತ ಪ್ರದಕ್ಷಿಣೆ ಹಾಕಿ ತೇರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು. ಹೂವಿನ ಹಾರ, ಬಾವುಟಗಳಿಂದ ಅಲಂಕಾರ ಮಾಡಿದ್ದ ತೇರಿಗೆ ಗೋಪಾಲರಾವ್ ಹಾಗೆ ಸಿಎನ್ ಆನಂದರಾವ್ ಅವರು ತೆಂಗಿನಕಾಯಿ ಹೊಡೆದು ಚಾಲನೆ ನೀಡಿದರು. ಇಂದು ಬೆಳಗ್ಗೆ 11ರಿಂದ 12ರ ಸುಮಾರಿಗೆ ತೇರನ್ನ ಸಾವಿರಾರು ಭಕ್ತರು ಎಳೆದು ಡೊಳ್ಳು, ತಮಟೆ ಹಾಗೂ ಅರೆಗಳ ಶಬ್ದಕ್ಕೆ ಕುಣಿದು ಸಂಭ್ರಮಿಸಿದರು. ಸಿಕೆಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತ ಭಕ್ತರು ತಂಡೋಪತಂಡವಾಗಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪೂಜೆಯನ್ನ ಸಲ್ಲಿಸಿ ಪುನೀತರಾದರು. ಇದೇ ವೇಳೆ ಆನಂದರಾವ್ ಅವರು ಮಾತನಾಡಿ, 170 ವರ್ಷಗಳ ಇತಿಹಾಸ ಹೊಂದಿರೋ ಚನ್ನಕೇಶವ ದೇವಾಲಯವು ನಿಜಕ್ಕೂ ಹಿಂದಿನ ಹಿರಿಯರ ಒಂದು ಸೇವಾ ಮನೋಭಾವದಿಂದ ನಿರ್ಮಿತವಾಗಿದೆ. ಅದರ ಫಲವೇ ನಾವಿಂದು ಈ ಆಚರಣೆಯನ್ನು ಮುಂದುವರಿಸಿದ್ದೇವೆ ಅಂತ ಸಂತಸ ವ್ಯಕ್ತಪಡಿಸಿದರು. ಇದು ಶ್ರೀ ಚನ್ನಕೇಶ ಸ್ವಾಮಿ ದೇವಸ್ಥಾನ ಸುಮಾರು 170 ವರ್ಷಗಳ ಹಿಂದಿತ್ತು. ಭೀಮಪ್ಪ ಮತ್ತು ವೆಂಕಮ್ಮ ಅಂತ ನನಗೆ 5ನೇ ತಲೆ ನಮ್ಮ ಮುತ್ತಾತ ಅವರು ಸ್ಥಾಪಿಸಿರುವಂಥ ದೇವಸ್ಥಾನ. ವ್ಯಾಸ ಪ್ರತಿಷ್ಠೆ ಪ್ರಾಣದೇವರಿದೆ ಮತ್ತು ಚನ್ನಕೇಶ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಇದು ಪ್ರತಿ ವರ್ಷವೂ ಚೈತ್ರ ಶುದ್ಧ ಹುಣ್ಣಿಮೆ, ಚಿತ್ರಾ ಪೂರ್ಣಿಮೆ ಅಂತಲೇ ಇದಕ್ಕೆ ಹೆಸರುವಾಸಿಯಾದಂಥದ್ದು. ಮತ್ತು ಇವತ್ತು ಹನುಮನ್ ಜಯಂತಿ, ದೇವರಿಗೋಸ್ಕರನೇ ಇದನ್ನು ಮಾಡಿರುವಂಥ ಕೆಲಸ. ವ್ಯಾಸರಾಯ ಪ್ರತಿಷ್ಠೆ ಆಗಿರುವಂಥ ಪ್ರಾಣದೇವರಿಗೆ ಇವತ್ತು ರಥ ಎಳಿಬೇಕು ಅನ್ನೋದೊಂದು ಸುಮಾರು 170 ವರ್ಷದ ಕೆಳಗಡೆ ಅದನ್ನು ಮಾಡಿದ್ದಾರೆ. ಅದೇ ಥರ ಇಲ್ಲಿವರೆಗೂ ನಮ್ಮ ವಂಶಸ್ಥರು ಎಲ್ಲರೂ ಸೇರಿಕೊಂಡು ಎಲ್ಲರೂ ನಮ್ಮ ಜೊತೆಗೆ ಊರಿನ ನಮ್ಮೆಲ್ಲ ಗ್ರಾಮಸ್ಥರು ಈ ದೇವಸ್ಥಾನನೇ ಮುಖ್ಯವಾಗಿ ಇಟ್ಕೊಂಡು ಇವತ್ತಿನ ದಿವಸ ಬ್ರಹ್ಮರಥೋತ್ಸವನ ಮಾಡ್ತಾರೆ. ಏನು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ತೇರಿನ ಹಾಗೂ ದೇವಸ್ಥಾನದ ಮುಂದೆ ಭಕ್ತರು ಮೊಬೈಲ್ಗಳಲ್ಲಿ ಚಿತ್ರಗಳನ್ನು ತೆಗೆಯುತ್ತಾ ಉತ್ಸವದ ಸ್ಮರಣೀಯ ಕ್ಷಣಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು.